ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನೋಡಿ, 7ನೇ ವೇತನ ಆಯೋಗದ ವರದಿ ಈಗ ಮುಖ್ಯಮಂತ್ರಿಗಳ ಕೈ ಸೇರಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಈ ವರದಿಯ ಶಿಫಾರಸಿನಲ್ಲಿ ನೋಡಿ, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಎಷ್ಟಕ್ಕೆ ಏರಿಕೆಯಾಗಲಿದೆ ಅನ್ನೋದೊಂದು ಮಾಹಿತಿ ಈಗ ಸಿಕ್ಕಿದೆ ಸ್ನೇಹಿತರೆ. ಸೊ ಈ ವಿಡಿಯೋನಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡಬೇಕು ಅಂದರೆ ನೋಡಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡೋಣ ಬನ್ನಿ. ಹಾಗಿದ್ರೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಎಷ್ಟಕ್ಕೆ ಏರಿಕೆಯಾಗಲಿದೆ ಅನ್ನೋದ್ರ ಬಗ್ಗೆ ನೋಡಿ. 7ನೇ ವೇತನ ಆಯೋಗದ ಜಾರಿಗಾಗಿ ರಾಜ್ಯ ಸರ್ಕಾರಿ ನೌಕರರು ಕಾತುರದಿಂದ ಕಾಯುತ್ತಿದ್ದಾರೆ. ಲೋಕಸಭಾ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆ ಆಯೋಗದ ವರದಿ ಜಾರಿಯಾಗಿಲ್ಲ ನೋಡಿ, ಆದರೆ ಮುಖ್ಯಮಂತ್ರಿಗಳ ಕೈಗೆ ವರದಿ ಸಲ್ಲಿಕೆಯಾಗಿದೆ. 7ನೇ ವೇತನ ಆಯೋಗವು ತನ್ನ ವರದಿಯಲ್ಲಿ ವೇತನ ಭತ್ಯೆ, ತುಟ್ಟಿ ಭತ್ಯೆ, ಸೇವಾ ಭತ್ಯೆ ಸೇರಿ ಹಲವು ಶಿಫಾರಸುಗಳನ್ನು ಆಯೋಗ ಸಲ್ಲಿಕೆ ಮಾಡಿದೆ. ಇದರ ಜೊತೆಗೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಎಷ್ಟಕ್ಕೆ ಏರಿಕೆಯಾಗಬೇಕು ಎಂಬ ಬಗ್ಗೆಯೂ ತನ್ನ ಶಿಫಾರಸುಗಳನ್ನು ಸಲ್ಲಿಸಿದೆ. ಅದರಂತೆ ನೋಡಿ, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಅದರ ಬಗ್ಗೆ ದಿನಾಂಕ 1/7/2022ರಲ್ಲಿ ಇದ್ದಂತೆ ಮೂಲ ವೇತನ ಸದರಿ ದಿನಾಂಕಕ್ಕೆ ಇದ್ದ 31% ತುಟ್ಟಿ ಭತ್ಯೆ ಮತ್ತು ದಿನಾಂಕ 1/7/2022ರಂದು ಇದ್ದಂಥ ಮೂಲ ನಿವೃತ್ತಿ ಅಥವಾ ಕುಟುಂಬ ನಿವೃತ್ತಿ ವೇತನಕ್ಕೆ 27.50% ಫಿಟ್ಮೆಂಟ್ ಸೌಲಭ್ಯ ಸಿಗಲಿದೆ. ಒಟ್ಟಾರೆ ಮೂಲ ವೇತನ 31% ತುಟ್ಟಿ ಭತ್ಯೆ ಮತ್ತು ನಿವೃತ್ತಿ ವೇತನಕ್ಕೆ 27.50% ಫಿಟ್ಮೆಂಟ್ ಸೌಲಭ್ಯ, ಈ ಮೂರು ಒಟ್ಟು ಮೊತ್ತದ ನಿವೃತ್ತಿ ವೇತನ ಮಾಸಿಕ ಕನಿಷ್ಠ 13,500 ಮತ್ತು ಮಾಸಿಕ ಗರಿಷ್ಠ ನೋಡಿ 1,20,600 ಆಗಿದೆ. ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಮಾಸಿಕ ಕನಿಷ್ಠ 13,500 ಮತ್ತು ಗರಿಷ್ಠ 80,400 ಮಿತಿಗೆ ಒಳಪಟ್ಟಿರುತ್ತೆ. ಹೀಗಾಗಿ 70ರಿಂದ 80 ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ 10% ಹೆಚ್ಚುವರಿ ನಿವೃತ್ತಿ ವೇತನ ಪಾವತಿಸಲು 7ನೇ ವೇತನ ಆಯೋಗ ಶಿಫಾರಸನ್ನು ಮಾಡಿದೆ. ಇದರ ಜೊತೆಗೆ ನೋಡಿ, ರಜಾ ಪ್ರಯಾಣದ ರಿಯಾಯಿತಿ ಹೇಗಿರುತ್ತೆ ಅಂದರೆ, 7ನೇ ವೇತನ ಆಯೋಗವು 2 ಬಾರಿಯಿಂದ 3 ಬಾರಿಗೆ ರಜಾ ಪ್ರಯಾಣ ರಿಯಾಯಿತಿಯ ಬಗ್ಗೆಯೂ ಶಿಫಾರಸನ್ನು ಮಾಡಿದೆ. ಮೊದಲನೇ ವರ್ಷದಿಂದ 10ನೇ ವರ್ಷದ ಸೇವಾವಧಿಗೆ 1ನೇ ಅವಧಿ, 11ನೇ ವರ್ಷದಿಂದ 20ನೇ ವರ್ಷದ ಸೇವಾ ಅವಧಿಗೆ 2ನೇ ಅವಧಿ ಮತ್ತು 21ನೇ ವರ್ಷದಿಂದ ಸೇವೆಯಿಂದ ನಿವೃತ್ತಿ ಅಥವಾ ಸೇವೆ ಕೊನೆಗೊಳ್ಳುವ ದಿನಾಂಕದವರೆಗೆ 3ನೇ ಅವಧಿ ಮಾಡಬೇಕು ಅಂತ ಶಿಫಾರಸನ್ನು ಮಾಡಿದೆ. ಇದರ ಜೊತೆಗೆ ನೋಡಿ, ಮಾತೃತ್ವ ರಜೆಯ ಬಗ್ಗೆ ಒಂದು ಶಿಫಾರಸು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ, ಸೇವೆಗೆ ಸೇರುವ 60 ದಿನಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ 18 ವಾರಗಳ ಹೆರಿಗೆ ರಜೆಯನ್ನು ವಿಸ್ತರಿಸಲು 7ನೇ ವೇತನ ಆಯೋಗವು ಶಿಫಾರಸನ್ನು ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಹೆರಿಗೆ ರಜೆಯನ್ನು ವಿಸ್ತರಿಸಲು ಮನವಿ ಮಾಡಿತ್ತು. ಇದರ ಜೊತೆಗೆ ತಾಯ್ತನ ಹೊಂದಿರುವ ಮಹಿಳಾ ನೌಕರರಿಗೆ ಮಕ್ಕಳಿಗೆ ದಿನಕ್ಕೆ 2 ಬಾರಿ ಸ್ತನ್ಯಪಾನಕ್ಕಾಗಿ ಅವಕಾಶ ನೀಡಬೇಕು. ಬಾಡಿಗೆ ತಾಯ್ತನದ ಮೂಲಕ ಪೋಷಕರಿಗಾಗಿ ಮಹಿಳಾ ನೌಕರರಿಗೆ ಶಿಶುಪಾಲನಾ ಮತ್ತು ಹೆರಿಗೆ ರಜೆಯನ್ನು ಮಂಜೂರು ಮಾಡಬೇಕು ಎಂದು ಬೇಡಿಕೆಯನ್ನು ಇಟ್ಟಿತ್ತು. ಇದರ ಜೊತೆಗೆ ವೇತನ ಆಯೋಗವು ಜೊತೆಗೆ ನೋಡಿ, ಸಮವಸ್ತ್ರ ಭತ್ಯೆ, ಪ್ರಯಾಣ ಭತ್ಯೆ, ವಾಹನ ಭತ್ಯೆ, ದಿನ ಭತ್ಯೆ, ವರ್ಗಾವಣೆ ಅನುದಾನ, ವಿಶೇಷ ಭತ್ಯೆ, ತರಬೇತಿ ವಿಶೇಷ ಭತ್ಯೆ ಇತರೆಗಳ ಕುರಿತು ಇನ್ನೂ ಅನೇಕ ಶಿಫಾರಸುಗಳನ್ನು ಮಾಡಿದೆ. ಆಯೋಗದ ಅಂದಾಜಿನಂತೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷಕ್ಕೆ ರೂ. 17,440.15 ಕೋಟಿಗಳಷ್ಟು ಹೆಚ್ಚುವರಿ ವೆಚ್ಚ ಆಗುವುದಾಗಿ 7ನೇ ವೇತನ ಆಯೋಗ ಅಂದಾಜನ್ನು ಮಾಡಿದೆ. ಇದಕ್ಕೆ ನೋಡಿ, ಮಧ್ಯಂತರ ಪರಿಹಾರದ ವೆಚ್ಚವನ್ನು ಕೂಡ ಸೇರಿಸಿ ಇಷ್ಟನ್ನು ಅಂದಾಜನ್ನು ಮಾಡಿದೆ ಸ್ನೇಹಿತರೆ. ಸೊ ಇನ್ನೇನು ಚುನಾವಣೆ ಎಲ್ಲ ಮುಗಿದ ನಂತರ ಈ 7ನೇ ವೇತನ ಆಯೋಗದ ವರದಿ ಶಿಫಾರಸುಗಳು ಜಾರಿಯಾಗುವ ಸಂಭವ ತುಂಬಾ ಹೆಚ್ಚಿರೋದ್ರಿಂದ ಕಾದು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ನಮ್ಮ ಚಾನಲಲ್ಲಿ ಏನೇ ಅಪ್ಡೇಟ್ ಆದ್ರೂ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.